ಸಂಸದ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಇಮಿಗ್ರೇಷನ್ ಅಧಿಕಾರಿಗಳಿಂದ ವಶಕ್ಕೆ ಪಡೆದಿದೆ ಎಸ್ಐಟಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ವಶಕ್ಕೆ ಬಿದ್ದಿದ್ದಾರೆ 34 ದಿನಗಳ ಬಳಿಕ. ಎಸ್ಐಟಿ ಹೆಚ್ಚು ಕಮ್ಮಿ ಫಾರ್ಮ್ ಆಗಿ 30 ದಿನ ಆಯ್ತು. 30 ದಿನಗಳ ಬಳಿಕ ಇದೀಗ ಎಸ್ಐಟಿ ವಶಕ್ಕೆ ಪ್ರಜ್ವಲ್ ಬಿದ್ದಿದ್ದಾನೆ. ಸೊ ಪ್ರಜ್ವಲ್ ಹೇಳದಂತ ಮಾತಿನ ಪ್ರಕಾರವಾಗಿ ಕೊನೆಗೂ ಆತ ಮಧ್ಯ ಟಿಕೆಟ್ ಬುಕ್ ಮಾಡಿರೋದು, ಆ ಟಿಕೆಟ್ ಮುಖೇನವಾಗಿ ಆತ ಬರ್ದೇ ಇರೋದು, ಈ ತರದೆಲ್ಲ ಬಹಳಷ್ಟು ನಡೆದಿದೆ. ಕೊನೆ ಹಂತದಲ್ಲಿ ಹೇಳದಂತ ಮಾತಿನ ಪ್ರಕಾರವಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಶುಕ್ರವಾರದಂದು ಬರ್ತೀನಿ ಅಂತ ಹೇಳಿದ್ದ. ಈಗ 1 ಗಂಟೆ ಸಂದರ್ಭ ಅಂತ ನಾವು ಅಂದ್ಕೊಂಡ್ರು ಕೂಡ, ಶುಕ್ರವಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಂಡ್ರು ಕೂಡ. ಸೊ ಇದೀಗ ಪ್ರಜ್ವಲ್ ಈಗ 31ನೇ ತಾರೀಕಿನಂದು ಆತ ಈಗ ಎಸ್ಐಟಿ ವಶಕ್ಕೆ ಬಿದ್ದಿರುವಂತಹ ಸಂದರ್ಭ. ಎಸ್ಐಟಿ ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿನ ಕೆಲ ಫುಟೇಜ್ ಹಾಗೆ ಫೋಟೋಸ್ಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಎಂಥ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಬೋದಂಥ ಅವಕಾಶ ಇತ್ತು ಪ್ರಜ್ವಲ್ಗೆ. ವಯಸ್ಸು ಕೇವಲ 33 ವರ್ಷ. ಪ್ರಜ್ವಲ್ 17ನೇ ಲೋಕಸಭಾ ಅವಧಿ ಏನಿತ್ತು ಅದರಲ್ಲಿ 3ನೇ ಅತಿ ಕಿರಿಯ ಸಂಸದ ಯಾರು? ಪ್ರಜ್ವಲ್. ಎಂಥ ಫ್ಯಾಮಿಲಿ, ಯಾರ ಮಗ, ಯಾರ ಮೊಮ್ಮಗ. ಸೊ ಅಂಥದ್ದೇನೇ ಇದ್ರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅನ್ನುವಂಥದ್ದು ಮತ್ತೊಮ್ಮೆ ನಮ್ಮ ದೇಶದ ಮಟ್ಟಿಗೆ ಪ್ರೂವ್ ಆಗ್ತಾ ಇರುವಂಥ ಸಂದರ್ಭ. ನೀವು ಮಾಜಿ ಪ್ರಧಾನಿನೇ ಇರ್ಬೋದು, ಪ್ರಧಾನಿ ಮಗನೇ ಇರ್ಬೋದು, ಪ್ರಧಾನಿ ಮೊಮ್ಮಗನೇ ಇರ್ಬೋದು, ಯಾರೇ ಇರ್ಬೋದು, ಕಾನೂನು ಅಥವಾ ಸಾಮಾನ್ಯ ವ್ಯಕ್ತಿನೇ ಇರ್ಬೋದು, ದಾರಿಲೋಗೋ ವ್ಯಕ್ತಿ ಆಗಿರ್ಬೋದು, ಕಾನೂನಿನ ದೃಷ್ಟಿ ಅಂತ ಬಂದಂಥ ಸಂದರ್ಭದಲ್ಲಿ ನೀವು ಒಂದೇ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇರುವಂಥ ಸಂದರ್ಭ. ಸೊ ಇಲ್ಲಿ ಎಸ್ಐಟಿ ಪ್ರಜ್ವಲನ್ನ ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಿಕೊಂಡು ನೋಡಿ, ಅಲ್ಲಿ ನೀವು ನೋಡ್ಬೋದು, ಬಹುಶಃ ಒಂದು ಪುಲ್ ಓವರ್ ಹಾಕೊಂಡಂಥ ರೀತಿಯಾಗಿ ಕಂಡು ಬರ್ತಾ ಇದ್ದಾರೆ ಪ್ರಜ್ವಲ್. ಅಲ್ಲವರು ಈ ಪಿಂಕ್ ಶರ್ಟಲ್ಲೇನೋ ಕಂಡು ಬರ್ತಾ ಇದ್ದಾನೆ, ಕೈಯಲ್ಲಿ ಒಂದು ಫೈಲ್ ಇಟ್ಕೊಂಡು. ಆತ ಅಲ್ಲ, ಅದಾದ ನಂತರದಲ್ಲಿ ಯೂನಿಫಾರ್ಮ್ ಇಲ್ಲದೆ ಇರುವಂಥ ವ್ಯಕ್ತಿ ಮತ್ತೊಬ್ಬ ಬರ್ತಾ ಇದ್ದಾನೆ ನೋಡಿ, ಆತನೇ ಪ್ರಜ್ವಲ್. ಸೊ ಪ್ರಜ್ವಲ್ ಇದೀಗ ಎಸ್ಐಟಿ ವಶಕ್ಕೆ ಬೀಳ್ತಾ ಇರುವಂಥ ಸಂದರ್ಭ ಇಡೀ ದೇಶ ನೋಡ್ತಾ ಇದೆ. ಪ್ರಜ್ವಲ್ ಯಾವಾಗ ರಾಜ್ಯಕ್ಕೆ ಬರ್ತಾನೆ, ರಾಜ್ಯಕ್ಕೆ ಬಂದಂಥ ಅಥವಾ ದೇಶಕ್ಕೆ ಬರ್ತಾನೆ, ಕರ್ನಾಟಕಕ್ಕೆ ಬರ್ತಾನೆ, ಬೆಂಗಳೂರಿಗೆ ಬರ್ತಾನೆ, ವಶಕ್ಕೆ ಪಡೆಯುವಂಥ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಅನ್ನುವಂಥನ್ನ ಇಡೀ ದೇಶ ನೋಡ್ತಾ ಇತ್ತು. ಸೊ ಇಡೀ ದೇಶ ಯಾವಾಗ ಬರಬೇಕು, ಯಾವಾಗ ಬರ್ತಾನೆ, ಭಾಳಷ್ಟು ಮಂದಿ ಆತನ ಬೇಗ ಕೂಡಲೇ ಕರ್ಕೊಂಬರ್ಬೇಕು, ಸಂತ್ರಸ್ತೆಯರಿಗೆಲ್ಲ ನ್ಯಾಯ ಸಿಗಬೇಕು, ಈ ಥರದ ಹಲವು ಒತ್ತಡಗಳನ್ನು ಏರ್ತಾ ಇದ್ದಂಥವರೇ ಹೆಚ್ಚು. ಅದರಂತೆ ಇದೀಗ ಆ ಎಲ್ಲ ಕಾಯುವಿಕೆಗೆ, ಅಂಥದ್ದೆಲ್ಲ ಒತ್ತಾಯಕ್ಕೆ ಒಂದು ಹಂತದ ಇತಿಶ್ರೀ ಬಿದ್ದಂಥ ಸಂದರ್ಭ ನೋಡಿ. ಅಲ್ಲಿ ಪ್ರಜ್ವಲ್ ರಾಜ್ಯಕ್ಕೆ ಬಂದಿರುವಂಥ ಸಂದರ್ಭ. ಪ್ರಜ್ವಲನ್ನು ವಶಕ್ಕೆ ಪಡೆದಿರುವಂಥ ಎಸ್ಐಟಿ ಅಧಿಕಾರಿಗಳು, ಅಲ್ಲಿ ಕೆಲ ರಾಜ್ಯದ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ, CISF ಸಿಬ್ಬಂದಿ ಕೂಡ ಇದ್ದಾರೆ. ಅವರೆಲ್ಲ ಈಗ ಪ್ರಜ್ವಲನ್ನು ಕರ್ಕೊಂಡು ಹೊರಬರ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀರಾ. ಕೇವಲ ನಾನು ಮೊದಲೇ ಹೇಳ್ದಂಗೆ ಮಾಧ್ಯಮದವರು ಅಥವಾ TV ಮುಖೇನವಾಗಿ ನೋಡ್ತಾ ಇರುವಂಥವ್ರು ಮಾತ್ರ ಅಲ್ಲ, ಏರ್ಪೋರ್ಟ್ನಲ್ಲಿರುವಂಥ ಹಲವು ಪ್ರಯಾಣಿಕರುಗಳು ಕೂಡ ಯಾರಪ್ಪ ಬರ್ತಾ ಇರುವಂಥದ್ದು ಅಂತ VVIP ವ್ಯಕ್ತಿ ಅಂತ ನೋಡ್ತಾ ಇದ್ದು. ಕೊನೆಗೆ